ಹಳೆ ಲ್ಯಾಪ್ಟಾಪ್ ಮತ್ತು ಸೋಂಬೇರಿ ಮನುಷ್ಯನ ಒಳಗಡೆನೂ ಏನೇನು ಡಿಫ್ರೆನ್ಸ್ ಇರಂಗಿಲ್ಲ ನೋಡ್ರಿ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಕೆಲಸ ಹೇಳಿದ್ರೆ ಬೇಗ ಕೆಲಸನ ಮಾಡೋಂಗಿಲ್ಲ. ಈ ನನ್ನ ಒಂದು 10 ವರ್ಷದ ಹಳೆ ಲ್ಯಾಪ್ಟಾಪ್ ಕೂಡ ಹಂಗೆ. ಈಗೇನಾದರೂ ನಾನು ಆನ್ ಮಾಡಿದೆ ಅಂತಂದ್ರೆ ನಾ ಹೋಗಿ ಚಂದ್ರಯಾನ ಮುಗಿಸ್ಕೊಂಡು ಬಂದ್ರೂ ಇನ್ನು ನನ್ನ ಒಂದು ಲ್ಯಾಪ್ಟಾಪ್ ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಬರ್ರಿ ಇವತ್ತಿನ ಈ ಒಂದು ವಿಡಿಯೋ ಒಳಗಡೆ ಇಂಥ ಹಳೆ ಸೋಂಬೇರಿ ಲ್ಯಾಪ್ಟಾಪ್ಸ್ಗಳನ್ನ ಹೆಂಗೆ ಮತ್ತು ಹೊಸ ಲ್ಯಾಪ್ಟಾಪ್ ಗತಿ ಚಕಾಚಕ್ ಫಾಸ್ಟ್ ಹೆಂಗೆ ಮಾಡಬಹುದು ಅಂತೇಳಿ ನಾವು ತಿಳ್ಕೊಳ್ಳೋಣಂತೆ. ಅಪ್ಗ್ರೇಡ್ ಭಾಳ ಸಿಂಪಲ್ ಐತಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕೂಡ ನಾನು ಈ ಒಂದು ವಿಡಿಯೋ ಒಳಗಡೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಒಂದು ಅಪ್ಗ್ರೇಡ್ ಮಾಡಬೇಕಂತಂದ್ರೆ ನೀವು ಒಂದು SSD ಅಥವಾ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತೇಳಿ ನಾವೇನು ಕರಿತೀವಿ ಅದನ್ನು ನೀವು ಪರ್ಚೇಸ್ ಮಾಡಬೇಕು. ಈ ಒಂದು ಸಿಂಪಲ್ SSD ಅಪ್ಗ್ರೇಡ್ ಮಾಡೋದ್ರಿಂದ ನಿಮ್ಮ ಒಂದು ಲ್ಯಾಪ್ಟಾಪ್ ಏನಿರ್ತೈತಿ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ಬೂಟಪ್ ಆಗೋದು ಅಷ್ಟೇ ಅಲ್ಲ, ಈವನ್ ಅಪ್ಲಿಕೇಶನ್ಸ್ ಕೂಡ ಭಾಳ ಬೇಗನೆ ಓಪನ್ ಆಗ್ತೈತಿ. ಯಾಕೆ SSDಸ್ಗಳು ಸುಪೀರಿಯರ್ ಇರ್ತೈತಿ ಕಂಪೇರ್ಡ್ ಟು ಹಾರ್ಡ್ ಡಿಸ್ಕ್ ಡ್ರೈವ್ ಅಂತಂದ್ರೆ ಒಂದು ಭಾಳ ಸಿಂಪಲ್ ವೇ ಒಳಗಡೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್ ಒಳಗಡೆ ಮೂವಿಂಗ್ ಪಾರ್ಟ್ಸ್ಗಳು ಇರ್ತಾವೆ. ಫಾರ್ ಎಕ್ಸಾಂಪಲ್ ರೀಡ್ ರೈಟ್ ಆಪ್ರೇಷನ್ ಮಾಡೋಕೆ ಮೆಕ್ಯಾನಿಕಲ್ ಆರ್ಮ್ ಮೂವ್ಮೆಂಟ್ ಆಗಬೇಕು ಮತ್ತು ಡೇಟಾನ ಸ್ಟೋರ್ ಮಾಡೋಕೆ ಸ್ಪಿನ್ನಿಂಗ್ ಮ್ಯಾಗ್ನೆಟಿಕ್ ಪ್ಲ್ಯಾಟರ್ ಯೂಸ್ ಮಾಡಿರ್ತಾರೆ. ಈ ಥರ ಮೂವಿಂಗ್ ಪಾರ್ಟ್ಸ್ ಇರೋದ್ರಿಂದ ಹಾರ್ಡ್ ಡಿಸ್ಕ್ ಡ್ರೈವ್ದ ಪರ್ಫಾರ್ಮೆನ್ಸ್ ಭಾಳ ಸ್ಲೋ ಇರ್ತೈತಿ. ಆನ್ ದಿ ಅದರ್ ಹ್ಯಾಂಡ್ ಸಾಲಿಡ್ ಸ್ಟೇಟ್ ಡ್ರೈವ್ಸ್ ಒಳಗಡೆ ನಮಗೆ ಯಾವುದೇ ಥರದ ಮೂವಿಂಗ್ ಪಾರ್ಟ್ಸ್ ಇರೋದಿಲ್ಲ. ಇದರೊಳಗಡೆ ಡೇಟಾನ ಸ್ಟೋರ್ ಮಾಡೋಕೆ ಫ್ಲ್ಯಾಶ್ ಮೆಮೊರಿ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ರೀಡ್ ರೈಟ್ ಆಪ್ರೇಷನ್ ಏನು ನಡೀತಿರ್ತೈತಿ ಭಾಳ ಫಾಸ್ಟ್ ಇರ್ತೈತಿ ಕಂಪೇರ್ಡ್ ಟು ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಹಾಗಾಗಿ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ನಿಮ್ಮ ಒಂದು ಲ್ಯಾಪ್ಟಾಪ್ ಬರೀ ಸ್ಟಾರ್ಟ್ ಆಗೋದು ಬರೀ ಆನ್ ಆಗೋದು ಅಷ್ಟೇ ಅಲ್ಲ, ಈವನ್ ನಿಮ್ಮ ಒಂದು ಲ್ಯಾಪ್ಟಾಪ್ ಬೇಗನೆ ಶಟ್ ಡೌನ್ ಕೂಡ ಆಗ್ತೈತಿ. ಅಪ್ಲಿಕೇಶನ್ಸ್ಗಳು ಭಾಳ ಬೇಗನೆ ಲೋಡ್ ಆಗ್ತೈತಿ ಮತ್ತು ಓವರ್ ಆಲ್ ರೆಸ್ಪಾನ್ಸಿವ್ನೆಸ್ ಏನಿರ್ತೈತಿ ಅದು ಭಾಳ ಇಂಪ್ರೂವ್ ಆಗ್ತೈತಿ. ಬೈ ದ ವೇ ನಿಮಗೂ ಹಿಂಗೆ ಸೂಪರ್ ಫಾಸ್ಟ್ ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ಸ್ ಅದು ಕನ್ನಡ ಒಳಗಡೆ ನೋಡ್ಬೇಕಂತಂದ್ರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಕೂಡ ಮಾಡೋದನ್ನು ಮರಿಬೇಡ್ರಿ. ಸೊ ಈಗ ಒಂದು ಕ್ವಶನ್ ಬರ್ತೈತಿ, ಯಾವ ಒಂದು SSD ತೊಗೋಬೇಕಪ್ಪ? ಇದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಫಸ್ಟ್ ಥಿಂಗ್ ನೆನ್ಪಿಟ್ಕೋರಿ, ಚೀಪರ್ ಆಪ್ಷನ್ಸ್ ಕಡೆ ಯಾವತ್ತೂ ಹೋಗಬೇಡ್ರಿ. ಅಟ್ ಪ್ರೆಸೆಂಟ್ ಒಳಗಡೆ ನಿಮ್ಗೊಂದು ಚೀಪಾಗಿ ಒಂದು SSD ಸಿಗಬಹುದು, ಬಟ್ ಲಾಂಗ್ ರನ್ ಒಳಗಡೆ ಈ ಥರದ ನಿಮ್ಗೆ ಚೀಪರ್ SSDs ಯಾವತ್ತೂ ನಿಮಗಿದು ಹೆಲ್ಪ್ ಮಾಡೋದಿಲ್ಲ. ಸೊ ಹಾಗಾಗಿ ಯಾವತ್ತೂ ಒಂದು ಒಳ್ಳೆ ಬ್ರ್ಯಾಂಡ್ SSDಸ್ನ ನೀವು ತೊಗೊಳಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್ ನಾ ಯಾವ ಬ್ರ್ಯಾಂಡ್ಸ್ನ ರೆಕಮೆಂಡ್ ಮಾಡ್ತೇನೆ ಅಂತಂದ್ರೆ ಕ್ರೂಷಲ್ ಆಗಿರ್ಬೋದು, ಕಿಯಾಕ್ಸಿಯಾ ಆಗಿರ್ಬೋದು. ಇನ್ ಕೇಸ್ ನಿಮ್ಗೆ ಕಿಯಾಕ್ಸಿಯಾ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಪ್ರೀವಿಯಸ್ಲಿ ಇದಕ್ಕೆ ತೊಶಿಬಾ ಅಂತೇಳಿ ಕರಿತಿದ್ರು, ಈಗ ಇದರ ಹೆಸರು ಚೇಂಜ್ ಮಾಡಿ ಕಿಯಾಕ್ಸಿಯಾ ಅಂತೇಳಿ ಇಟ್ಟಿದ್ದಾರೆ. ವೆಸ್ಟರ್ನ್ ಡಿಜಿಟಲ್ ಆಗಿರ್ಬೋದು. ನಿಮ್ಮ ಒಂದು ಬಜೆಟ್ ಏನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಐತಿ ಅಂತಂದ್ರೆ ಇವನ್ ನೀವು ಸ್ಯಾಮ್ಸಂಗ್ SSDs ಕೂಡ ನೀವು ಪರ್ಚೇಸ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳೋದು ಮರ್ತಿದ್ದೆ, ಅದೇನಂತಂದ್ರೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಒಂದು ಹಳೆ ಲ್ಯಾಪ್ಟಾಪ್ಸ್ ಸಲುವಾಗಿ ನೀವೇನಾದರೂ SSDsನ್ನು ಪರ್ಚೇಸ್ ಮಾಡ್ತಿದ್ದೀರಿ ಅಂತಂದ್ರೆ ಯಾವತ್ತು ನೆನ್ಪಿಟ್ಕೋರಿ 2.5 ಇಂಚ್ SSDsನ ನೀವು ಪರ್ಚೇಸ್ ಮಾಡಬೇಕು. ಇವನ್ ನಿಮ್ಗೆ ಒಳ್ಳೊಳ್ಳೆ ಚೈನೀಸ್ ಬ್ರ್ಯಾಂಡ್ SSDs ಕೂಡ ನಿಮ್ಗೆ ಅವೈಲೇಬಲ್ ಅದಾವ. ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಪವರ್ ಆಗಿರ್ಬೋದು, ಇವರ ಒಂದು SSDs ಕೂಡ ನಾನು ಯೂಸ್ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ನಾನು ಕ್ರೂಷಲ್, ಕಿಯಾಕ್ಸಿಯಾ, ವೆಸ್ಟರ್ನ್ ಡಿಜಿಟಲ್ ಆರ್ ಸ್ಯಾಮ್ಸಂಗ್ ಮೇಲ್ಗಡೆ ನಾನು ಸ್ವಲ್ಪ ಜಾಸ್ತಿ ಟ್ರಸ್ಟ್ ಮಾಡ್ತೇನೆ. ನೀವಿಲ್ಲೇ ನೋಡ್ಬೋದು ಒಂದು ಬ್ರ್ಯಾಂಡ್ ನ್ಯೂ 2.5 ಇಂಚ್ 500 GB ಕ್ರೂಷಲ್ SSD ತರಿಸಿದ್ದೀನಿ. ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ. ಭಾಳ ಲೈಟ್ ವೆಯ್ಟ್ ಐತಿ ಮತ್ತು ಆ್ಯಸ್ ಯೂಶುವಲ್ ಮೇಲಿಂದ ಕವರ್ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇಂತ್ರ ಮಾಡಿದ್ದಾರೆ ಮತ್ತು ಕೆಳಗಡೆ ಕವರ್ ಮೆಟಾಲಿಕ್ ಐತಿ. ಸೊ ದ್ಯಾಟ್ ನಮ್ಮ ಒಂದು ಮೆಮೊರಿ ಮಾಡ್ಯೂಲ್ಸ್ ತಂಪಿರಾಕ ಹೆಲ್ಪ್ ಮಾಡ್ತೈತಿ. ಇನ್ನೊಂದು ಥಿಂಗ್ ಹೇಳೋದನ್ನು ಮರ್ತಿದ್ದೆ, ಅದೇನಂತಂದ್ರೆ ನಿಮ್ಗೆ DRAM ಇರುವಂಥ SSDs ಕೂಡ ಅವೈಲೇಬಲ್ ಇರ್ತಾವೆ. ಹಂಗೆ ಇದರ ಪ್ರೈಸ್ ಕೂಡ ಜಾಸ್ತಿ ಇರ್ತೈತಿ, ಇದರ ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಇರ್ತೈತಿ ಮತ್ತು ಸ್ವಲ್ಪ ಸ್ಪೀಡ್ ಕೂಡ ನಿಮ್ಗೆ ಜಾಸ್ತಿ ಇರ್ತೈತಿ. ಬಟ್ ಡೇ ಟು ಡೇ ಯೂಸೇಜ್ ಒಳಗಡೆ ಇಂಥ ಹಳೆ ಲ್ಯಾಪ್ಟಾಪ್ಸ್ ಒಳಗಡೆ ನಿಮ್ಗೆ ಅಂಥ ಏನು ನಿಮ್ಗೆ ಸ್ಪೀಡ್ ಡಿಫ್ರೆನ್ಸ್ ನೋಡಕ್ಕೆ ಸಿಗೋದಿಲ್ಲ ಕಂಪೇರ್ಡ್ ಟು ಒಂದು ನಾರ್ಮಲ್ SSDಗೂ ಮತ್ತು ಒಂದು DRAM ಇರುವಂಥ SSDಗೂ. ಈ ನನ್ನ ಒಂದು ಲ್ಯಾಪ್ಟಾಪ್ಗೆ ಆಲ್ಮೋಸ್ಟ್ 10 ವರ್ಷ ಆಗೈತಿ. ನಾನು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಈ ಒಂದು ಲ್ಯಾಪ್ಟಾಪನ್ನು ನಾನು ತೊಗೊಂಡಿದ್ದೆ. ಸೊ ಹೆಂಗಿದ್ರು ಈ ಒಂದು ಲ್ಯಾಪ್ಟಾಪ್ ಈಗ ಅಟ್ ಪ್ರೆಸೆಂಟ್ ಒಳಗಡೆ ಸಿಕ್ಕಾಪಟ್ಟೆ ಹಳೇದಾಗೈತಿ. ಸೊ ಜಾಸ್ತಿ ದುಡ್ಡು ಖರ್ಚು ಮಾಡಲಾರ್ದ ಈ ಒಂದು ಲ್ಯಾಪ್ಟಾಪಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು SSD ಬೇಕಾಗಿತ್ತು. ಸೊ ಹಾಗಾಗಿ ನಾನು ವಿದೌಟ್ DRAM ಇರೋವಂಥ ಒಂದು SSD ಪರ್ಚೇಸ್ ಮಾಡಿದ್ದೀನಿ. ಬರ್ರಿ ಈಗ ಫಟಾಫಟ್ ಅಂತೇಳಿ ನಮ್ಮ ಒಂದು ಲ್ಯಾಪ್ಟಾಪ್ದ ಬ್ಯಾಕ್ ಪ್ಯಾನಲ್ ಓಪನ್ ಮಾಡಿ ಹಳೆ ಹಾರ್ಡ್ ಡ್ರೈವ್ನ ತೆಗೆದು ಹೊಸ ಸೂಪರ್ ಫಾಸ್ಟ್ ಸಾಲಿಡ್ ಸ್ಟೇಟ್ ಡ್ರೈವ್ನ ಇನ್ಸ್ಟಾಲ್ ಮಾಡೋಣಂತೆ.
ಹಳೆ ಹಾರ್ಡ್ ಡ್ರೈವ್ ತೆಗೆಯೋದು ಭಾಳ ಈಸಿ. ಒಂದೊಂದು ಲ್ಯಾಪ್ಟಾಪ್ ಒಳಗಡೆ ನಿಮ್ಗೆ ಒಂದೊಂದು ಥರ ಪ್ರಾಸೆಸ್ ಇರ್ತೈತಿ. ಸೊ ನನ್ನ ಈ ಒಂದು ಡೆಲ್ ಲ್ಯಾಪ್ಟಾಪ್ ಒಳಗಡೆ ಜಸ್ಟ್ ಈ ಥರ ನೀವು ಪುಲ್ ಬ್ಯಾಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ ಡಿಸ್ಕನೆಕ್ಟ್ ಆಗಿ ಬರ್ತೈತಿ. ನೆಕ್ಸ್ಟ್ ಈಗ ಹಳೆ ಹಾರ್ಡ್ ಡ್ರೈವ್ ಮೇಲ್ಗಡೆ ಇರುವಂಥ ಒಂದು ಬ್ರ್ಯಾಕೆಟನ್ನು ತೆಗೆದು ಹೊಸ ಸಾಲಿಡ್ ಸ್ಟೇಟ್ ಡ್ರೈವ್ ಮೇಲ್ಗಡೆ ಈ ಬ್ರ್ಯಾಕೆಟನ್ನು ಹಾಕೋಣಂತ. ಇನ್ ಕೇಸ್ ನೀವೇನಾದರೂ ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು SSD ಡಿಟೆಕ್ಟ್ ಆಗೋದಿಲ್ಲ. ಸೊ ಈ ಪ್ರಾಸೆಸ್ ಮಾಡಬೇಕಾದ್ರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಮಾಡಬೇಕು. ಆಲ್ ರೈಟ್, ಈ ನಮ್ಮ ಒಂದು ಹೊಸ SSDದ ಸೀರಿಯಲ್ ಆಟಾ ಪೋರ್ಟನ್ನು ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಿ SSDನ ಇನ್ಸ್ಟಾಲ್ ಮಾಡೋಣಂತ. ನೀವೆಲ್ಲ ಪ್ರಾಸೆಸ್ ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಹೊಸ SSD ಬಯೋಸ್ ಸೆಟಪ್ ಒಳಗಡೆ ಡಿಟೆಕ್ಟ್ ಆಗಿರೋದು ಈ ಥರ ತೋರಿಸ್ತೈತಿ. ನೆಕ್ಸ್ಟ್ ಈಗ ನಾನು ಫ್ರೆಶ್ ಕಾಪಿ ಆಫ್ ವಿಂಡೋಸ್ 10 ಇನ್ಸ್ಟಾಲ್ ಮಾಡ್ತೀನಿ. ಅದ್ರ ಜೊತೆಗೆ ಡ್ರೈವರ್ಸ್ ಮತ್ತು ಎಲ್ಲ ನನಗೆ ಬೇಕಾಗಿರುವಂಥ ಒಂದು ಬೇಸಿಕ್ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡ್ಕೊಂಡು ಬರ್ತೇನೆ. ಇವೆಲ್ಲ ಇನ್ಸ್ಟಾಲೇಷನ್ ಪ್ರಾಸೆಸ್ ಭಾಳ ಬೋರಿಂಗ್ ಇರ್ತೈತಿ. ಸೊ ಎಲ್ಲ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಆಲ್ ರೈಟ್, ಎಲ್ಲ ಇನ್ಸ್ಟಾಲೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗೈತಿ. ಸೊ ಬರ್ರಿ ಈಗ ನನ್ನ ಒಂದು ಲ್ಯಾಪ್ಟಾಪ್ ಎಷ್ಟು ಫಾಸ್ಟಾಗಿ ಆನ್ ಆಗ್ತೈತಿ ಮತ್ತು ಎಷ್ಟು ಫಾಸ್ಟಾಗಿ ಶಟ್ ಡೌನ್ ಆಗ್ತೈತಿ ಇದನ್ನು ನಾವೀಗ ಚೆಕ್ ಮಾಡೋಣಂತ. ಇನ್ನು ನಾವು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ SSD ಪರ್ಚೇಸ್ ಮಾಡಬೇಕಾದ್ರೆ 2200 ರೂಪಾಯಿಗೆ ಅಮೆಝಾನ್ ಒಳಗಡೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಬಟ್ ಆಬ್ವಿಯಸ್ಲಿ ಇದರ ಒಂದು ಪ್ರೈಸ್ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಹಾಕೋಂತಾನೆ ಇರ್ತೈತಿ. ಆ್ಯಂಡ್ ನಾ ಈ ಒಂದು SSD ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಲ್ಲ ಅದರ ಒಂದು ಅಮೆಝಾನ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ. ಸೊ ದ್ಯಾಟ್ ನೀವು ಕೂಡ ಹೋಗಿ ನಿಮ್ಗೆ ಇನ್ ಕೇಸ್ ಬೇಕಾಗಿತ್ತಂತಂದ್ರೆ ಈ ಒಂದು SSDನ ನೀವು ಪರ್ಚೇಸ್ ಮಾಡಬಹುದು. ಸೊ ಫೈನಲಿ ನಿಮಗೊಂದು ಬೇಸಿಕ್ ಐಡಿಯಾ ಸಿಕ್ಕೈತಿ ಅಂತ ಅನ್ಕೊಂಡೇನಿ. ಹೆಂಗೆ ನಿಮ್ಮ ಒಂದು ಹಳೆ ಲ್ಯಾಪ್ಟಾಪ್ಗೆ ಒಂದು ಹೊಸ ಲೈಫ್ SSD ಮೂಲಕ ಹೆಂಗೆ ಕೊಡಬಹುದು ಅಂತ. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಟಿಲ್ SSDs ಮೇಲ್ಗಡೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಈ ಒಂದು ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಮೂಲಕ ನಿಮ್ಮ ಒಂದು ಕ್ವಶನ್ಸ್ಗಳನ್ನ ಕೇಳಬಹುದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾತೀನಿ. ಮತ್ತು ಅಗೇನ್ ನಾನು ನಿಮ್ಗೊಂದು ಹೊಸ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ನಾನು ನಿಮ್ಗೆ ಸಿಗ್ತೇನಂತೆ. ನಮಸ್ಕಾರ.